ಒಬ್ಬ ರಾಜ ಕೆಲಸದ ಹೆಣ್ಣನ್ನ ಪ್ರೀತಿಸ್ತಾನೆ. ಇದರಿಂದಾಗಿ ಯುದ್ಧ ಆಯ್ತಾ? ಇಲ್ಲ, ಇವರಿಬ್ಬರ ಸಂಬಂಧ ಒಂದು ಹೊಸ ಯುಗದ ಆರಂಭಕ್ಕೆ ಕಾರಣ ಆಯಿತು. ಕೆಲಸದ ಹೆಣ್ಣಾಗಿದ್ದವಳು ರಷ್ಯಾದ ಸಾಮ್ರಾಜ್ಞಿಯಾದಳು. ಅದು 18ನೇ ಶತಮಾನದ ಆರಂಭದ ರಷ್ಯಾ. ವಿಜ್ಞಾನ, ಕಲೆ, ವ್ಯಾಪಾರ ಎಲ್ಲದರಲ್ಲೂ ರಷ್ಯಾ ಹಿಂದುಳಿದಿತ್ತು. ಆದರೆ ಆ ನಾಡಿನ ರಾಜ ಜಾರ್ ಪೀಟರ್ ದಿ ಗ್ರೇಟ್ ಹೊಸ ರಷ್ಯಾವನ್ನ ನಿರ್ಮಿಸೋ ಕನಸು ಕಾಣ್ತಾ ಇದ್ದ. ಹಾಗಾಗಿ ಮಾಸ್ಕೋ ನಗರದ ಹಿಮದ ನಡುವೆ ಹೊಸ ಯುಗವೊಂದರ ಆರಂಭದ ಬೆಳಕು ಇನ್ನೇನು ಮೂಡ್ತಾ ಇತ್ತು. ಅವನ ಕನಸು ಏನಪ್ಪಾ ಅಂದ್ರೆ ರಷ್ಯಾವನ್ನ ಯುರೋಪ್ನ ಹಾಗೆ ಆಧುನಿಕ ರಾಷ್ಟ್ರವನ್ನಾಗಿ ಮಾಡೋದು. ಹಳೆಯ ಸಂಪ್ರದಾಯಗಳಿಂದ ಕಟ್ಟಿ ಹಾಕಿದ್ದ ನಾಡಿಗೆ ವಿಜ್ಞಾನ, ನೌಕಾಪಡೆ, ಆಧುನಿಕ ಶಿಕ್ಷಣವನ್ನ ತರೋದು. ಆದ್ರೆ ಅದು ಕನಸು ಕಂಡಷ್ಟು ಸುಲಭ ಆಗಿರ್ಲಿಲ್ಲ. ಇದೇ ಹೊತ್ತಲ್ಲಿ ಅವನ ಜೀವನಕ್ಕೆ ಹೆಣ್ಣೊಬ್ಳು ಬಂದ್ಲು. ಅವಳ ಹೆಸರು ಮಾರ್ತಾ. ಅವಳೊಬ್ಳು ಸಾಮಾನ್ಯ ಹೆಣ್ಣು. ಆದರೆ ಇದೇ ಸಾಮಾನ್ಯ ಹೆಣ್ಣಿನ ಕಾರಣದಿಂದ ರಷ್ಯಾದ ಇತಿಹಾಸದ ದಿಕ್ಕೇ ಬದಲಾಗ್ಬೋದು ಅಂತ ಯಾರೂ ಊಹಿಸಿರ್ಲಿಲ್ಲ. ಮಾರ್ತಾ ಒಬ್ಳು ಅನಾಥೆ. ಯುದ್ಧದಲ್ಲಿ ತನ್ನ ಕುಟುಂಬವನ್ನ ಕಳ್ಕೊಂಡಿದ್ಲು. ಆಮೇಲೆ ಅವರಿವರ ಮನೆ ಕೆಲಸ ಮಾಡ್ತಾ ಜೀವನ ಮಾಡ್ತಾ ಇದ್ಲು. ಎಲ್ಲರ ಜೊತೆ ವಿನಯದಿಂದ ನಡ್ಕೋತಿದ್ಲು. ಇಂತಹ ಮಾರ್ತಾ ಮತ್ತು ಜಾರ್ ಪೀಟರ್ ಒಂದಿನ ಭೇಟಿಯಾದ್ರು. ಜಾರ್ ಪೀಟರ್ನ ಸ್ನೇಹಿತನ ಮನೆಯಲ್ಲಿ ಮಾರ್ತಾ ಗೃಹ ಸೇವಕಿಯಾಗಿದ್ಲು. ಪೀಟರ್ ಸ್ನೇಹಿತನ ಮನೆಗೆ ಆಗಾಗ ಭೇಟಿ ಕೊಟ್ಟಾಗೆಲ್ಲ ಮಾರ್ತಾಳನ್ನ ಕಾಣ್ತಾ ಇದ್ದ. ಅವಳನ್ನ ಮೊದಲನೇ ಬಾರಿ ಕಂಡಾಗ್ಲೇ ಅವಳ ಕಣ್ಣಲ್ಲಿ ಅವನು ಮೊದಲು ಕಂಡಿದ್ದು ಅಧಿಕಾರದ ಹೊಳಪು. ಅವಳಲ್ಲೇನೋ ಇದೆ ಅನ್ನೋ ಭಾವ. ಪೀಟರ್ ಒಬ್ಬ ನಿಷ್ಠುರ, ಮಹತ್ವಾಕಾಂಕ್ಷಿ ರಾಜನಾಗಿ ಬೇರೆಯವ್ರ ಕಣ್ಣಿಗೆ ಕಂಡ್ರೆ, ಮಾರ್ತಾ ಎದುರು ಮಾತ್ರ ಒಬ್ಬ ಅಪ್ಪಟ ಮನುಷ್ಯನ ಹಾಗೆ ಇರ್ತಾ ಇದ್ದ. ಅವಳ ಮಾತು ಕೇಳ್ತಾ ಇದ್ರೆ ಅವನಿಗೇನೋ ನೆಮ್ಮದಿ ಸಿಗ್ತಾ ಇತ್ತು. ಜನ ನಿಮಗೆ ಯಾಕೆ ಹೆದರ್ಕೋತಾರೆ? ನಂಗಂತೂ ನಿಮ್ಮ ಕಣ್ಣಲ್ಲಿ ದೇಶಕ್ಕಾಗಿ ಕಾಣೋ ಕನಸುಗಳಷ್ಟೇ ಕಾಣುತ್ತೆ ಅಂತ ಮಾರ್ತಾ ಹೇಳ್ತಾಳೆ. ಅವಳ ಇಂತಹ ಮಾತುಗಳಿಂದ ಅವನೊಳಗಿದ್ದ ಕಠಿಣ ಸ್ವಭಾವ ಮೆದುವಾಗ್ತಾ ಹೋಯಿತು. ಪೀಟರ್ ಮಾರ್ತಾ ಜೊತೆ ಹೆಚ್ಚು ಹೆಚ್ಚು ಕಾಲ ಕಳೆಯುವುದಕ್ಕೆ ಬಯಸ್ದ. ಅವಳ ಜೊತೆ ಇದ್ದಷ್ಟು ಹೊತ್ತು ಅವನಿಗೆ ತಾನೊಬ್ಬ ಮನುಷ್ಯ ಅಂತಷ್ಟೇ ಭಾಸ ಆಗ್ತಿತ್ತು ಮತ್ತು ಆ ಭಾವನೆ ಅವನಿಗೆ ಇಷ್ಟ ಆಗ್ತಿತ್ತು. ಅವಳು ತೋರಿಸೋ ಸಣ್ಣ ಸಣ್ಣ ಕಾಳಜಿಯಲ್ಲಿ ಅದೇನೋ ಸಾಂತ್ವನ, ಸಮಾಧಾನ ಸಿಗ್ತಾ ಇತ್ತು. ಆಗ್ಲೇ ಅವನಿಗೊಂದು ಹೊಸ ಯೋಚನೆ ಬಂತು. ಬಹುಶಃ ರಾಜನಾದವನು ತನ್ನ ಪ್ರಜೆಗಳ ಕಡೆಗೂ ಹೀಗೆ ಇರಬೇಕು, ಪ್ರಜೆಗಳಿಗೆ ತಾಯಿಯಿಂದ ಸಿಗೋ ಅಕ್ಕರೆ ಸಿಗ್ಬೇಕು. ಇಂಥ ಯೋಚನೆ ಅವನ ತಲೆಗೆ ಹೊಕ್ಕಿದ್ದೇ ಅವನು ನಿಯಮಗಳಲ್ಲಿ ಹಲವು ಬದಲಾವಣೆಗಳನ್ನ ತಂದ. ಅಭಿವೃದ್ಧಿ ಅಂದ್ರೆ ಖಡ್ಗದಿಂದ ಅಷ್ಟೇ ಅಲ್ಲ, ಕಾಳಜಿಯಿಂದಲೂ ತರಕ್ಕಾಗತ್ತೆ ಅಂತ ಅರಿತುಕೊಂಡ. ಅವರಿಬ್ಬರ ಈ ವಿಶ್ವಾಸ ತುಂಬಿದ ಸಲುಗೆ ಪ್ರೇಮವಾಗಿ ಬದಲಾಗೋ ಹೊತ್ತಿಗೆ ಪೀಟರ್ ಅವಳಿಗೆ ಪ್ರೀತಿಯಿಂದ ಕ್ಯಾಥರಿನ್ ಅಂತ ಹೆಸರಿಟ್ಟ. ಅವನ ಎದೆಗೆ ಅತ್ಯಂತ ಹತ್ತಿರದ ಹೆಣ್ಣಿಗೆ ಅವನಿಟ್ಟ ಹೆಸರೇ ಮುಂದೆ ಅವಳ ಅಧಿಕೃತ ಹೆಸರು ಆಯಿತು. ಕಾಲ ಹೀಗೆ ಮುಂದುವರಿತಾ ಇರಬೇಕಾದ್ರೆ ಪೀಟರ್ ತಾನು ಕಂಡ ಕನಸುಗಳನ್ನ ಸಾಕಾರ ಮಾಡ್ತಾ ಇದ್ದ. ನೌಕಾಪಡೆ ಸ್ಥಾಪಿಸ್ದ. ಪೀಟರ್ಸ್ಬರ್ಗ್ ನಗರವನ್ನ ನಿರ್ಮಾಣ ಮಾಡ್ದ. ಹಲವು ಶಿಕ್ಷಣ ಸಂಸ್ಥೆಗಳನ್ನ ಆರಂಭಿಸ್ದ. ಆದ್ರೆ ಕೆಲಸದ ತೀವ್ರತೆ ಅವನನ್ನ ಮನೋವಿಕಾರಕ್ಕೆ ತಳ್ಳಿತ್ತು. ಕಠಿಣ ನಿರ್ಧಾರಗಳ ನಡುವೆ ಶತ್ರುಗಳು ಹೆಚ್ಚಾಗ್ತಾ ಇದ್ರು. ಅಂತಹ ಮಾನಸಿಕ ಒತ್ತಡದ ಕ್ಷಣಗಳಲ್ಲಿ ಕ್ಯಾಥರಿನ್ ಅವನ ಬಲವಾಗಿದ್ಲು. ರಾಜಕೀಯ ಸಲಹೆಗಾರ್ತಿ, ಸಾಂತ್ವನ ನೀಡೋ ಗೆಳತಿ, ಪ್ರೇರಣೆ ನೀಡೋ ಸಂಗಾತಿಯಾಗಿ. ಕೆಲಸದಲ್ಲಿ ತೀರಾ ತೊಡಗಿಕೊಂಡು ತಾನೊಬ್ಬ ಮನುಷ್ಯ ಅನ್ನೋದನ್ನೇ ಮರೆಯೋದನ್ನ ಅವಳು ತಪ್ಪಿಸ್ತಾ ಇದ್ಲು. ಅವಳ ಕಾರಣದಿಂದಲೇ ಪೀಟರ್ ಮನುಷ್ಯನಾಗಿ ಉಳಿದಿದ್ದ. ನೀನು ನನ್ನ ರಾಜ್ಯವನ್ನೇ ಬದಲಾಯಿಸ್ತಾ ಇದೀಯಾ ಅಂತ ಅವನು ಹೇಳಿದ್ರೆ, ನೀವು ನನ್ನ ಬದುಕನ್ನೇ ಬದಲಾಯಿಸಿ ಬಿಟ್ರಿ ಅಂತ ಅವಳು ಹೇಳ್ತಾಳೆ. ಎಷ್ಟು ನಿಜ ಅಲ್ವಾ? ಒಂದು ಪ್ರೇಮ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ಈ ಮಟ್ಟಕ್ಕೆ ಪ್ರಭಾವ ಬೀರುತ್ತೆ ಅನ್ನೋದು ಎಷ್ಟು ದೊಡ್ಡ ವಿಷಯ. ದಿನಗಳು ಹೀಗೆ ಕಳೆದು 1712ರಲ್ಲಿ ಪೀಟರ್ ಮತ್ತು ಕ್ಯಾಥರಿನ್ ಅಧಿಕೃತವಾಗಿ ವಿವಾಹವಾದ್ರು. ಹಾಗೆ ಪೀಟರ್ ತನ್ನ ಈ ಹಿಂದಿನ ಮದುವೆಯನ್ನ ಕಾನೂನಾತ್ಮಕವಾಗಿ ಅಂತ್ಯಗೊಳಿಸ್ದ. ಅವನಿಗೆ 17ರ ವಯಸ್ಸಲ್ಲೇ ಯುಡಾಕ್ಸಿಯಾ ಅನ್ನೋಳ ಜೊತೆ ಮದುವೆ ಆಗಿತ್ತು. ಆದ್ರೆ ಆ ಮದುವೆ ಯಾವತ್ತೂ ಅವನು ಬಯಸಿದ್ದಾಗಿರ್ಲಿಲ್ಲ. ಅದೊಂದು ರಾಜಕೀಯ ಹಿತದೃಷ್ಟಿಯಲ್ಲಾದ ಮದುವೆ. ಅಲ್ಲದೆ ಹಳೆಯ ಸಂಪ್ರದಾಯಗಳನ್ನೇ ನೆಚ್ಚಿಕೊಂಡಿದ್ದ ಸಂಕುಚಿತ ಯೋಚನೆಯ ಯುಡಾಕ್ಸಿಯಾ ಮತ್ತು ಪ್ರೋಗ್ರೆಸಿವ್ ಚಿಂತನೆಗಳನ್ನು ಹೊತ್ತ ಜಾರ್ ಪೀಟರ್ ನಡುವೆ ಯಾವುದೇ ಸಮಾನ ಆಸಕ್ತಿಯ ಸಂಗತಿಗಳೂ ಇರಲಿಲ್ಲ, ಹೊಂದಾಣಿಕೆಯೂ ಇರಲಿಲ್ಲ. ಆ ಮದುವೆ ಲೀಗಲಿ ಕೊನೆಯಾಗೋದಕ್ಕೆ ಎಷ್ಟೋ ವರ್ಷಗಳು ಮೊದಲೇ ಭಾವನಾತ್ಮಕವಾಗಿ ಕೊನೆಯಾಗಿತ್ತು. ಈಗ ಅವನಿಗೆ ಅವನ ನಿಲುವುಗಳಿಗೆ ಅನುರೂಪವಾಗಿರೋ ಕ್ಯಾಥರಿನ್ ಸಿಕ್ಕಿದಾಳೆ. ಅವಳೊಬ್ಳು ಅನಾಥೆಯಾಗಿದ್ದವಳು, ಮನೆ ಕೆಲಸ ಮಾಡಿ ಜೀವನ ಕಟ್ತಾ ಇದ್ದವಳು ಈಗ ರಾಜನೊಬ್ಬನ ಪಟ್ಟದ ಅರಸಿ, ಆ ನಾಡಿನ ಪ್ರಜೆಗಳಿಗೆ ತಾಯಿ. ಇದು ಅವಳ ಪಾಲಿಗೆ ಎಷ್ಟು ದೊಡ್ಡ ಸನ್ಮಾನ ಅಲ್ವಾ?
ಹಾಗಂತ ಅವಳು ತನಗೆ ಸಿಕ್ಕ ಪಟ್ಟದ ಗುಂಗಲ್ಲಿ ಕಳೆದು ಹೋಗ್ಲಿಲ್ಲ. ಪೀಟರ್ನ ಹೋರಾಟ ಇದ್ದಿದ್ದು ಆಧುನಿಕ ರಾಷ್ಟ್ರ ನಿರ್ಮಾಣಕ್ಕಾಗಿ. ಅದೇ ಕ್ಯಾಥರಿನ್ನ ಗುರಿ ಇದ್ದಿದ್ದು ತನ್ನ ಪತಿಯ ಮನಸ್ಸಿನ ಶಾಂತಿಯನ್ನ ಕಾಪಾಡೋದು. ಒಬ್ಬನ ಕನಸು ರಾಷ್ಟ್ರಕ್ಕಾಗಿ, ಮತ್ತೊಬ್ಬಳ ಅಕ್ಕರೆ ಆ ಕನಸನ್ನ ಕಂಡವನಿಗಾಗಿ. ಇದನ್ನ ನೋಡ್ತಾ ಇದ್ರೆ ಯುದ್ಧದಿಂದ ಸಾಮ್ರಾಜ್ಯ ಕಟ್ಬೋದಾದ್ರೆ ಪ್ರೇಮದಿಂದ ಸ್ವರ್ಗವನ್ನೇ ಕಟ್ಬೋದು ಅನ್ನೋ ನಂಬಿಕೆ ಬರುತ್ತೆ ಅಲ್ವಾ? ಈ ಕಥೆ ಬಗ್ಗೆ ಮಾತಾಡ್ತಾ ನಂಗಂತೂ ಹಾಗನ್ನಿಸ್ತಾ ಇದೆ. ಇಲ್ಲಿ ಕನಸುಗಳೆಲ್ಲ ಒಂದೊಂದಾಗಿ ಸಾಕಾರವಾಗಿದೆ. ಆದ್ರೆ ಕಾಲದ ಬುತ್ತಿಯಲ್ಲಿ ಸಂಭ್ರಮವಷ್ಟೇ ಇರೋದಿಲ್ಲ ಅಲ್ವಾ? ಪೀಟರ್ ನಿಧಾನವಾಗಿ ಅಸ್ವಸ್ಥನಾಗ್ತಾ ಇದ್ದ. ಅವನ ಹೃದಯ ದೇಹ ದುರ್ಬಲ ಆಗ್ತಾ ಇತ್ತು. ಕ್ಯಾಥರಿನ್ ಯಾವಾಗಲೂ ಅವನ ಜೊತೆಲೇ ಇರ್ತಾ ಇದ್ಲು. 1725 ಹೊತ್ತಿಗೆ ಜಾರ್ ಪೀಟರ್ ಬದುಕಿಗೆ ವಿದಾಯ ಹೇಳಿದ. ರಷ್ಯಾದ ಜನರ ಹೃದಯ ಶೂನ್ಯ ಆಯಿತು. ಒಬ್ಬ ಲೀಡರ್, ಕಿಂಗ್ ಇನ್ನಿಲ್ಲ ಅಂತಾದಾಗ ತುಂಬಿಕೊಳ್ಳೋ ಶೂನ್ಯ ಅದು. ಆದರೆ ಸಿಂಹಾಸನ ಖಾಲಿ ಆಗಲಿಲ್ಲ. ಆ ಸ್ಥಾನವನ್ನ ಕ್ಯಾಥರಿನ್ ತುಂಬಿದ್ಲು. ರಷ್ಯಾದ ಮೊದಲ ಮಹಿಳಾ ಸಾಮ್ರಾಜ್ಞೆ ಅನ್ನಿಸ್ಕೊಂಡ್ಳು. ಅವಳು ಸಿಂಹಾಸನದಲ್ಲಿ ಮೆರೆಯೋದಕ್ಕಷ್ಟೇ ಅಲ್ಲಿ ಕೂರ್ಲಿಲ್ಲ. ಜಾರ್ ಪೀಟರ್ನ ಕನಸನ್ನ ಮುಂದುವರಿಸಿದ್ಲು. ಎಜುಕೇಷನ್, ಮಾಡರ್ನೈಸೇಷನ್, ಕಾಮರ್ಸ್ ಎಲ್ಲ ಕ್ಷೇತ್ರದಲ್ಲೂ ಪೀಟರ್ ಆರಂಭಿಸಿದ ಕೆಲಸಗಳನ್ನ ತಾನು ಮುಂದುವರಿಸಿದ್ಲು. ಆದರೆ ಅವಳದ್ದು ಕೂಡ ದೀರ್ಘ ಆಳ್ವಿಕೆ ಆಗಲಿಲ್ಲ. ಪೀಟರ್ ಹೋದ್ಮೇಲೆ 2 ವರ್ಷಗಳು ಮಾತ್ರ ಅವಳು ಬದುಕಿದ್ದು. ಆ 2 ವರ್ಷಗಳನ್ನ ಅವಳು ಪೀಟರ್ ಅರ್ಧ ಕಂಡ ಕನಸುಗಳನ್ನ ಪೂರ್ತಿ ಮಾಡೋದಕ್ಕೆ ವಿನಿಯೋಗಿಸ್ಕೊಂಡ್ಳು. ಇದೇ ಒಬ್ಬ ಸಾಮ್ರಾಟನ ಕನಸುಗಳು ಸಾಮಾನ್ಯ ಹೆಣ್ಣಿನ ಜೊತೆ ಸಾಕಾರಗೊಂಡ ಕಥೆ. ಅನಾಥೆಯೊಬ್ಬಳು ರಷ್ಯಾದ ಸಾಮ್ರಾಜ್ಞಿಯಾದ ಕಥೆ. ಈ ಕಥೆ ಹೇಗಿತ್ತು ಅಂತ ತಿಳಿಸಿ. ಹೀಗೆ ಜಾಗತಿಕ ಕಥೆಗಳ ಬಗ್ಗೆ ಮಾತಾಡೋದಕ್ಕೆ ಟೇಲ್ಸ್ ವಿತ್ ರಶ್ಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ.